ಸ್ನೇಹಿತರೆ ನಮಸ್ಕಾರ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಡು ಕೇಳಿರದಂತಹ ಒಂದಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ. ರಾಜಕೀಯ ವಿಪ್ಲವಗಳು ಸಂಭವಿಸ್ತಿದ್ದಾವೆ. ರಾಜ್ಯ ರಾಜಕಾರಣ ಮಾತ್ರವಲ್ಲದೆ ಇಡೀ ದೇಶದ ರಾಜಕಾರಣವೇ ಶೃಂಗೇರಿಯತ್ತ ತಿರುಗು ನೋಡುವಂತಹ ಘಟನೆಗಳು ಸಂಭವಿಸುತ್ತಿದ್ದಾವೆ. ಕಳೆದ ಮೇ 2ನೇ ತಾರೀಕು ನಡೆದಂತಹ ಮರು ಎಣಿಕೆಯಲ್ಲಿ ಈ ಪೋಸ್ಟಲ್ ವೋಟ್ಗಳ ಮರು ಎಣಿಕೆಯ ಸಂದರ್ಭದಲ್ಲಿ ಭಾರಿ ದೊಡ್ಡ ಬೆಳವಣಿಗೆ ನಡೆದಿತ್ತು. ಮಧ್ಯಾಹ್ನದವರೆಗೆ ಶಾಸಕರಾಗಿದ್ದಂತಹ ಟಿ.ಡಿ. ರಾಜೇಗೌಡ ಅವರು ರಾತ್ರೋರಾತ್ರಿ ಬದಲಾಗ್ತಾರೆ. ಡಿ.ಎನ್. ಜೀವರಾಜ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಜೀವರಾಜ್ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ರಾಜೇಗೌಡರಿಗೆ ಬಿದ್ದಿದ್ದಂತಹ ಈ ಮತಗಳೇ ಅಸಿಂಧು ಅಂತ ಹೇಳಿಬಿಟ್ಟು ಈ ಮರು ಎಣಿಕೆಯ ಸಂದರ್ಭದಲ್ಲಿ ಕೆಲವೊಂದಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿತ್ತು. ಅದರ ಅನುಸಾರ ಸಾಕಷ್ಟು ಹೈಡ್ರಾಮಗಳು ನಡೆದು ರಾತ್ರೋರಾತ್ರಿ ಜೀವರಾಜ್ ಅವರಿಗೆ ಆದೇಶ ಪತ್ರ ಬಂದಿದ್ದು ಮಾತ್ರವಲ್ಲದೆ ನಂತರ ಸೋಮವಾರ ಪ್ರಮಾಣ ವಚನವೂ ಕೂಡ ಬೋಧಿಸಲಾಗಿತ್ತು. ಯಾವಾಗ? ಕಳೆದ ಸೋಮವಾರ. ಅಲ್ಲಿಂದ ಸರಿಯಾಗಿ 8ನೇ ದಿನಕ್ಕೆ ಡಿ.ಎನ್. ಜೀವರಾಜ್ ಅವರ ಶಾಸಕತ್ವ ಈಗ ರದ್ದಾಗಿದೆ. ಇದಕ್ಕೆ ಕಾರಣ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಮಹತ್ವದ ಆದೇಶ. ಹಾಗಾದರೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಮಹತ್ವದ ಆದೇಶದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೀವು ಗಮನಿಸಿದ್ರೆ ಬಹುಶಃ ಅಚ್ಚರಿಯಾಗ್ಬೋದು. ಜೊತೆಗೆ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಈ ರೀತಿ ಪ್ರಜಾಪ್ರಭುತ್ವವನ್ನು ಅಪಹಾಸ್ಯ ಮಾಡೋರಿಗೆ ಅಥವಾ ಅದನ್ನು ದುರ್ಬಳಕೆ ಮಾಡಿಕೊಳ್ಳೋರಿಗೆ ಒಂದು ಚಾಟಿ ಏಟು ಅಥವಾ ನೀತಿ ಪಾಠ ಆದಂತೆ ಕಾಣಿಸ್ತಿದೆ. ಯಾಕೆ ಹೇಳ್ತೀನಿ, ಅದಕ್ಕೋಸ್ಕರ ನೀವು ಕಂಪ್ಲೀಟ್ ಈ ಸ್ಟೋರಿಯನ್ನು ನೋಡಿ. ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಅನ್ನೋದನ್ನು ಕೂಡ 1 by 1 ನಿಮ್ಮ ಮುಂದೆ ಇರ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕರ್ನಾಟಕದ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಬಿಜೆಪಿಯ ಡಿ.ಎನ್. ಜೀವರಾಜ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿ ಕರೆಕ್ಟಾಗಿ 8 ದಿನ ಆಗಿದೆ. ಈಗ 8ನೇ ದಿನಕ್ಕೆ ಈ ಪ್ರಕ್ರಿಯೆ ನಡೆದಿತ್ತು ನೋಡಿ. ಅದಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನು ನೀಡಿದೆ. ಮರು ಎಣಿಕೆಯ ನಂತರ ಶಾಸಕ ಸ್ಥಾನದಿಂದ ಪದಚ್ಯುತಗೊಂಡಂತಹ ಕಾಂಗ್ರೆಸ್ನ ಸದಸ್ಯ ಟಿ.ಡಿ. ರಾಜೇಗೌಡ ಅವರು ಸಲ್ಲಿಸಿದ್ದಂತಹ ಮೇಲ್ಮನವಿಯನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟು ಮರು ಎಣಿಕೆಯ ಮೊದಲು ಯಥಾಸ್ಥಿತಿಯನ್ನು ಮತ್ತೆ ಪುನಃಸ್ಥಾಪಿಸೋದಕ್ಕೆ ಆದೇಶವನ್ನು ಕೊಟ್ಟಿದೆ. ಈಗಾಗಲೇ ಸಿಂಧು ಆದಂತಹ ಅಂಚೆ ಮತಪತ್ರಗಳನ್ನು ಮರುಪರಿಶೀಲನೆ ಮಾಡುವಂತಹ ಚುನಾವಣಾಧಿಕಾರಿಯ ಕಾರ್ಯ ಪ್ರಾಥಮಿಕವಾಗಿ ಅಮಾನ್ಯವಾಗಿದೆ ಎನ್ನುವುದನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಗಮನಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದಂತಹ ಮೇಲ್ಮನವಿಯಲ್ಲಿ ರಾಜೇಗೌಡರು ಹೈಕೋರ್ಟ್ ತಿರಸ್ಕರಿಸಿದಂತಹ 279 ಅಂಚೆ ಮತಪತ್ರಗಳನ್ನು ಮರುಪರಿಶೀಲನೆಗೆ ಮಾತ್ರ ಆದೇಶವನ್ನು ಕೊಟ್ಟಿತ್ತು. ಹಾಗಿದ್ದರೂ ಕೂಡ ಚುನಾವಣಾಧಿಕಾರಿ ರಾಜೇಗೌಡ ಅವರ ಪರವಾಗಿದ್ದಂತಹ 562 ಮಾನ್ಯ ಅಂಚೆ ಪತ್ರಗಳನ್ನು ಕೂಡ ಮರು ಎಣಿಕೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ವಾದಿಸಿದರು. ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದಂತಹ ಶ್ರೀಯುತ ಸಂಜಯ್ ಕುಮಾರ್ ಅವರು ಮತ್ತು ಶ್ರೀಯುತ ಕೆ. ವಿನೋದ್ ಚಂದ್ರನ್ ಅವರಿದ್ದಂತಹ ಪೀಠ ಮೇಲ್ನೋಟಕ್ಕೆ ಇವರ ವಾದದಲ್ಲಿ ಅರ್ಹತೆ ಇದೆ ಅನ್ನೋದನ್ನು ಕಂಡುಕೊಳ್ತಾರೆ. ನಂತರ ಈ ರೀತಿ ಆದೇಶವನ್ನು ಕೊಡ್ತಾರೆ. ನಮ್ಮ ಮುಂದೆ ಇಡಲಾದಂತಹ ದಾಖಲೆಗಳ ಪ್ರಕಾರ ಚುನಾವಣಾಧಿಕಾರಿ ಅರ್ಜಿದಾರ ಅಂದರೆ ರಾಜೇಗೌಡರು ಏನಿದ್ದಾರೆ ಅವರ ಪರವಾಗಿ ಚಲಾಯಿಸಲಾಗಿದ್ದಂತಹ 562 ಅಂಚೆ ಮತಗಳಲ್ಲಿ 248 ಅಂಚೆ ಮತಗಳನ್ನು ಕಡಿತಗೊಳಿಸಿದ್ದಾರೆ, ಅಂದರೆ ಅಸಿಂಧು ಅಂಥೇಳಿ ಮಾಡಿದ್ದಾರೆ. ಮತ್ತು ಪ್ರತಿವಾದಿ ಜೀವರಾಜ್ ಪರವಾಗಿ ಚಲಾಯಿಸಲಾದಂತಹ 689 ಅಂಚೆ ಮತಗಳಲ್ಲಿ 2 ಅಂಚೆ ಮತಗಳನ್ನು ಸೇರಿಸಿದ್ದಾರೆ. ಈ ಆದೇಶದ ಆ ವ್ಯಾಪ್ತಿಗಳಿದ್ದಾವೆ, ಇದು ಆ ವ್ಯಾಪ್ತಿಯನ್ನು ಮೀರಿದೆ. ಜೊತೆಗೆ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದು ಕೂಡ ನಮಗೆ ತಿಳಿಸಿದ್ದಾರೆ. ಅಂತಹ ಕ್ರಮಗಳನ್ನು ನಾವು ಆಧಾರರಹಿತ ಆಗಿರೋದ್ರಿಂದ ಈ ಕೋರ್ಟ್ನಿಂದ ಹಸ್ತಕ್ಷೇಪದ ಅಗತ್ಯ ಇದೆ ಅಂತೇಳ್ಬಿಟ್ಟು ನಾವು ಅಭಿಪ್ರಾಯವನ್ನು ಪಡ್ತೇವೆ. ಜೊತೆಗೆ ಈಗ ಈ ರಿಟರ್ನಿಂಗ್ ಅಧಿಕಾರಿ ಕೈಗೊಂಡಂತಹ ನಿರ್ಣಯ ಏನಿದೆ ಅಥವಾ ಪ್ರಕ್ರಿಯೆ ಏನಿದೆ ಇದು ಒಂದು ರೀತಿಯಲ್ಲಿ ಎಲ್ಲ ಕ್ರಮಗಳನ್ನು ಕೂಡ ಮೀರಿದಾಗಿದೆ. ಈ ಎಲ್ಲ ಕ್ರಮಗಳನ್ನು ಮೇಲ್ಮನವಿಯ ಬಗ್ಗೆ ನಿರ್ಧಾರ ಆಗೋವರೆಗೂ ಕೂಡ ಎಲ್ಲವನ್ನು ಕೂಡ ಸ್ಥಗಿತಗೊಳಿಸಬೇಕು. ಇಲ್ಲಿವರೆಗೆ ಏನೇನಾಗಿದೆ ಎಲ್ಲವನ್ನು ಕೂಡ ಸ್ಥಗಿತಗೊಳಿಸಬೇಕು. ಜೊತೆಗೆ ಅಂತಹ ಆದೇಶ ಹಿಂದಿನ ಯಥಾಸ್ಥಿತಿಯನ್ನು ಪುನಃಸ್ಥಾಪಿಸುವಂಥ ಅಗತ್ಯ ಇರೋದರಿಂದ ಮತ್ತು ಅದನ್ನು ಜಾರಿಗೊಳಿಸೋದಕ್ಕೆ ತಕ್ಷಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇದು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಜೀವರಾಜ್ ಅವರನ್ನು ವಿಜೇತ ಅಭ್ಯರ್ಥಿಯಾಗಿ ಘೋಷಿಸೋದು ಮತ್ತು ನಂತರ ಶಾಸಕರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋದ್ರ ಮೇಲೆ ಪರಿಣಾಮ ಬೀರುತ್ತೆ. ಮೂಲತಃ ಚುನಾಯಿತರಾಗಿ ಘೋಷಿಸಲ್ಪಟ್ಟಂತಹ ಟಿ.ಡಿ. ರಾಜೇಗೌಡ ಅವರೇ ಈಗ ಅಧಿಕೃತವಾಗಿ ಶಾಸಕರಾಗಿ ಮುಂದುವರಿಬೇಕಾಗ್ತದೆ. ಟಿ.ಡಿ. ರಾಜೇಗೌಡ ಅವರ ಬದಲಿಗೆ ಬಿಜೆಪಿ
BJP ಅಭ್ಯರ್ಥಿಯಾಗಿದ್ದಂಥ ಜೀವರಾಜ್ ಅವರು ಶಾಸಕರಾಗಿ ಸಿಂಧು ಓಟುಗಳನ್ನು ಪಡೆದಿದ್ದಾರೆ ಅಂತೇಳಿ ಹೇಳಕ್ಕೆ ಆಗೋದಿಲ್ಲ ಅನ್ನೋದು ಇಲ್ಲಿ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ. ಜೊತೆಗೆ ಮುಂದಿನ ವಿಚಾರಣೆಯನ್ನು ಕೂಡ ನಿಗದಿ ಮಾಡಿದೆ. ಅವತ್ತಿಗೆ ಉಳಿದಂತಹ ದಾಖಲೆಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದೆ. ಜೊತೆಗೆ ಈ ಚುನಾವಣಾ ವಿವಾದ ಏನಿದೆ ಇದು ಇದು ಈಗಾಗಲೇ 3 ವರ್ಷದಿಂದ ನಡೆದಂಥ ಸರ್ಕಸ್ ಈಗ ಇಲ್ಲಿಗೆ ನಿಲ್ಲುತ್ತೆ ಅಂತಲೂ ಕೂಡ ನಾವಿಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಈಗ 21ನೇ ತಾರೀಕು ಮತ್ತೆ ಈ ವಿಚಾರವಾಗಿ ಈ ಎಲ್ಲ ಏನೇನು ಪರ ವಿರೋಧ ಎಲ್ಲ ವಾದ ಪ್ರತಿವಾದಗಳನ್ನು ಎಲ್ಲವನ್ನು ಕೂಡ ಸುಪ್ರೀಂ ಕೋರ್ಟ್ ಆಲಿಸಿದೆ. ಆನಂತರ ಏನು ಆದೇಶವನ್ನು ಕೊಡುತ್ತೆ ಅನ್ನೋದು ಗಮನಿಸಬೇಕು. ಈಗ ಜೀವರಾಜ್ ಅವರ ಪರ ಹಿರಿಯ ವಕೀಲರಾದಂತಹ ವಿ ಗಿರಿ ಅವರು ಈ ಆದೇಶವನ್ನು ತೀವ್ರವಾಗಿ ವಿರೋಧಿಸಿದಾದ್ರೂ ಕೂಡ ಪೀಠ ಮನವೊಲಿಕ್ಕೆ ಆಗಲಿಲ್ಲ. ಮರು ಎಣಿಕೆ ನಂತರ ಸೃಷ್ಟಿಯಾದಂಥ ಪರಿಸ್ಥಿತಿಯನ್ನು ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನೆಲ್ಲ ನೀವು ಆದೇಶವನ್ನು ಕೊಟ್ಟಿದ್ದಾರೆ ಅದನ್ನು ತಡೆ ಹಿಡಿಬೇಕು ಅನ್ನುವಂಥದ್ದು ಪ್ರಮುಖವಾಗಿ ನ್ಯಾಯಮೂರ್ತಿಗಳು ಕೊಟ್ಟಂಥ ಆದೇಶ. ಹಾಗಾಗಿ ಆ ಆದೇಶದಲ್ಲಿ ಏನು ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಇವರು ಸಿದ್ಧರಿರಲಿಲ್ಲ. ನ್ಯಾಯಮೂರ್ತಿಗಳು ಅದಕ್ಕೆ ಒಪ್ಪಲು ಕೂಡ ಇಲ್ಲ. ಇನ್ನು ಈಗಾಗಲೇ ದೃಢೀಕರಿಸಲಾದಂಥ ಅಂಚೆ ಮತಪತ್ರಗಳನ್ನು ಮರುಪರಿಶೀಲನೆ ಮಾಡುವಂಥ ಪ್ರಶ್ನೆ ಇಲ್ಲ ಅನ್ನೋದನ್ನು ಇಲ್ಲಿ ಪ್ರಮುಖವಾಗಿ ನ್ಯಾಯಾಧೀಶರು ತಮ್ಮ ಆದೇಶದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇನ್ನು ಮರು ಎಣಿಕೆ ಪ್ರಕ್ರಿಯೆ ಸಮಯದಲ್ಲಿ ಮಾನ್ಯವಾದಂಥ ಅಂಚೆ ಪತ್ರಗಳನ್ನು ಮರುಪರಿಶೀಲನೆಗೆ ಒಳಪಡಿಸಲಾಗಿದೆ ಅನ್ನೋದು ಇಲ್ಲಿ ಗಿರಿಯವರು ಆ ಅಂಶಗಳನ್ನು ಇಟ್ಕೊಂಡು ವಾದ ಮಾಡಿಲ್ಲ ಅನ್ನೋದನ್ನು ಕೂಡ ಗಮನಿಸಿದ್ದಾರೆ. ಈಗ ಈ ಮಾನ್ಯವಾದಂಥ ಅಂಚೆ ಮತಪತ್ರಗಳ ಮರುಪರಿಶೀಲನೆಯನ್ನು ಯಾಕೆ ಮಾಡಿದ್ರು, ಅದನ್ನು ಯಾಕೆ ನೀವು ನಿರಾಕರಿಸಿದ್ರಿ, ಈ ವಿಚಾರಗಳಲ್ಲಿ ಕೆಲವೊಂದಷ್ಟು ಗೊಂದಲಗಳಿದ್ದಾವೆ. ಈಗ ರಾಜಗೌಡರ ಪರವಾಗಿ ಹಿರಿಯ ವಕೀಲರಾದಂಥ ಕಪಿಲ್ ಸಿಬಲ್, ಮುಕುಲ್ ರೋಹಟಗಿ, ದೇವದತ್ತ ಕಾಮತ್ತು, ಅಡ್ವೊಕೇಟ್ ಆನ್ ರೆಕಾರ್ಡ್ ತುಷಾರ್ ಗಿರಿ ಅವರು ಎಲ್ಲರೂ ಕೂಡ ವಾದವನ್ನು ಮಂಡಿಸಿದರು. ಹಾಗೆಯೇ ಇಲ್ಲಿವರೆಗೆ ನಡೆದಂತಹ ಈ ವಾದ ಪ್ರತಿವಾದಗಳು ಒಂದು ಭಾಗ ಆದರೆ, ಇನ್ನು 21ನೇ ತಾರೀಕಿನಿಂದ ನಡೆಯುವಂತಹ ವಾದ ಪ್ರತಿವಾದ ತುಂಬ ಗಂಭೀರ ಆಗ್ತದೆ. ಅಲ್ಲಿಗೆ ಒಂದಂತೂ ತಿಳ್ಕೊಳ್ಳಿ, ಶೃಂಗೇರಿ ಕ್ಷೇತ್ರದ ಯಾರ್ಯಾರು ಮತದಾರರು ಅಥವಾ ಪ್ರಜೆಗಳಿದ್ದಾರೋ ಸದ್ಯಕ್ಕಂತೂ ಈ ಶೃಂಗೇರಿ ಕ್ಷೇತ್ರದ ಜನರಿಗೆ ನೆಮ್ಮದಿ ಇಲ್ಲ. ಯಾರು ಶಾಸಕರು ಅನ್ನುವಂಥ ಗೊಂದಲ ಮುಂದುವರಿಯೋದರಲ್ಲಿ ಅನುಮಾನ ಇಲ್ಲ. ಸದ್ಯಕ್ಕಂತೂ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಮುಂದಿನ ಆದೇಶದವರೆಗೂ ಕೂಡ ಈಗ DN ಜೀವರಾಜ್ ಅವರ ಈ ಶಾಸಕತ್ವ ಏನಿತ್ತು, ಪ್ರಮಾಣವಚನ ಏನಾಗಿತ್ತು ಅದೆಲ್ಲದಕ್ಕೂ ಕೂಡ ತಡೆ ಬಂದಿದೆ. ಈಗ ಮತ್ತೆ ನಾಳೆಯಿಂದ TD ರಾಜೇಗೌಡ ಅವರೇ ಶಾಸಕರಾಗಿ ಮುಂದುವರಿತಾರೆ. ಈ ಶಾಸಕರುಗಳ ಕಾಲಮ್ನಲ್ಲಿ ಪಟ್ಟಿಯಲ್ಲಿ ಒಂದು ಹೆಸರು ಒಂದು ವಾರಕ್ಕೆ 8 ದಿನಕ್ಕೆ ಬಂದು ಹೋದಂಗೆ ಆಯಿತು ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ಮತ್ತದೇನಾದರೂ ಚೇಂಜಸ್ ಆಗ್ತದಾ, ಮತ್ತೇನಾದರೂ ಇನ್ನು ಉಳಿದಂಥ 2 ವರ್ಷದಲ್ಲಿ ಏನೇನೋ ಬದಲಾವಣೆಗಳಾಗ್ತವೆ ಅನ್ನೋಂಥ ಕುತೂಹಲ ಅಂತೂ ಎಲ್ಲರಲ್ಲೂ ಕೂಡ ಇದ್ದೇ ಇದೆ. ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಆದೇಶದ ಬಗ್ಗೆ? ಇಲ್ಲಿ ಸುಪ್ರೀಂ ಕೋರ್ಟು ಮತ್ತೊಂದು ಅಂಶವನ್ನು ಕೂಡ ಉಲ್ಲೇಖ ಮಾಡಿದೆ. ಪ್ರಜಾಪ್ರಭುತ್ವವನ್ನು ನೀವು ಈ ರೀತಿ ನಿಮ್ಮ ಇಚ್ಛೆ ಅನುಸಾರ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅನ್ನೋಂಥ ಅಂಶವನ್ನು ಕೂಡ ಉಲ್ಲೇಖ ಮಾಡಿದೆ. ಅಂದರೆ ಈ ಡಕಾಯಿತಿ, ಓಟ್ ಚೋರಿ, ತಿರುಚಲಾಗಿದೆ, ಈ ಎಲ್ಲ ಅಂಶಗಳೇನು ಆರೋಪಗಳೇನು ಬಂದಿತ್ತು ನೋಡಿ ಜೀವರಾಜ್ ಅವರ ವಿರುದ್ಧ, ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದನ್ನು ನಾವಿಲ್ಲಿ ಆಲಿಸಲೇಬೇಕಾಗ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನು ತೀರ್ಪು ಬರುತ್ತೆ ಅನ್ನೋದನ್ನು ಕಾದು ನೋಡೋಣ ಅಂತೇಳಿ ಹೇಳ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.